ನಂದು ಬಿಗ್ ಬಾಸ್ ಸೀಸನ್ ಆಗಿ ನಾನು ಹೊರಗಡೆ ಬಂದು 2 ವರ್ಷ ಆಯಿತು. ನನ್ನ ಒಂದು ನಿಮಿಷ ಇರೋ, ಆಯಿತು ಬರ್ತೀನಿ ಆ ವಿಷಯಕ್ಕೆ. ಅದಾದ ನಂತರ ಮೊದಲನೇದಾಗಿ ನಾನು ನಟನೆ ಮಾಡಿರುವಂಥ ಒಂದು ಸಿನಿಮಾ ಆಲ್ಫಾ ಅನ್ನೋದು. ಈ ಸಿನಿಮಾದಲ್ಲಿ ಮೇಡಮ್ ಆಲ್ರೆಡಿ ಹೇಳಿದರೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿ ಬರ್ತೀನಿ ಅಂತ. ಆ್ಯಂಡ್ ಕ್ಯಾರೆಕ್ಟರ್ ಬಗ್ಗೆ ಹೆಚ್ಚಾಗಿ ಏನು ಹೇಳಬಾರ್ದು ಅಂತ ನಿರ್ದೇಶಕರು ಹೇಳಿದ್ದಾರೆ. ಹಾಗಾಗಿ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕೆ ಹೋಗಲ್ಲ. ದಯವಿಟ್ಟು ನಮಸ್ತೆ ದಯವಿಟ್ಟು ಫೆಬ್ರವರಿ 20ನೇ ತಾರೀಕು ಆಲ್ಫಾ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೀವೆಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಖಂಡಿತವಾಗಿ ಇಡೀ ಸಿನಿಮಾವನ್ನು ನೀವು ಇಷ್ಟಪಡ್ತೀರಾ. ಈಗ ಆಲ್ರೆಡಿ ಸಾಂಗ್ ನೋಡಿದ್ದೀರಾ, ರಾವ ರಾವ ಸಾಂಗ್ ಆಗಿರ್ಬೋದು, ಆಲ್ಫಾ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು. ಖಂಡಿತವಾಗಿ ನೀವು ಇಷ್ಟಪಡ್ತೀರಾ. ನನ್ನ ಪಾತ್ರವನ್ನು ಒಂದು ವಿಭಿನ್ನ ಪಾತ್ರವಾಗಿ ನೀವೆಲ್ಲರೂ ನನ್ನ ವಿಭಿನ್ನವಾಗಿ ನೋಡೋದಕ್ಕೆ ಇಷ್ಟಪಡೋರು ಖಂಡಿತವಾಗ್ಲೂ ಒಂದು ವಿಭಿನ್ನ ಪಾತ್ರದಲ್ಲಿ ನೋಡ್ಬೋದು. ಬನ್ನಿ ನೋಡಿ ಮತ್ತೆ ಸಪೋರ್ಟ್ ಮಾಡಿ. ಇನ್ನೇನಾದರೂ ಹೇಳಿ. ಕಾರ್ತಿಕ್ ಅವ್ರು ಏನು ಗೊತ್ತಾ, ಈಗ ಟೈಟಲ್ ಟ್ರ್ಯಾಕ್ ನೋಡಿದ್ವಿ. ಸಾಮಾನ್ಯವಾಗಿ ಈ ಆಲ್ಫಾ ಮ್ಯಾನ್ ಅಂತ ಹೇಳ್ತೀವಲ್ವಾ, ಅವ್ರ ಬಗ್ಗೆ ಒಂದು ಬೇರೆದಂಥ ಒಪಿನಿಯನ್ ಇರುತ್ತೆ. ನೀವು ರಿಯಲ್ ಲೈಫಲ್ಲಿ ಆಲ್ಫಾ ಮ್ಯಾನಾ ಹೇಗೆ ಅಂತ? ನಾನು ಮೇಡಮ್ ಅದು ಹೆಂಗೆ ಅಂತಂದ್ರೆ, ನಾವು ಎಲ್ಲೆಲ್ಲ ಆಲ್ಫಾ ಆಗಿರ್ಬೇಕು ಅಲ್ಲೆಲ್ಲ ಆಲ್ಫಾ ಆಗಿರ್ತೀವಿ, ಎಲ್ಲೆಲ್ಲ ತಲೆ ಬಗ್ಗಿಸ್ಬೇಕು ಅಲ್ಲೆಲ್ಲ ತಲೆ ಬಗ್ಗಿಸ್ತೀವಿ. ನಿಮ್ಮ ಸಿನಿ ಜರ್ನಿಗೆ ಈ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿಮಗೆ? ಇದು ಆ್ಯಕ್ಚುಲಿ ಈ ಪಾತ್ರ ಬಹಳ ವಿಭಿನ್ನವಾಗಿದೆ. ನನಗೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ನನಗೆ ಅನ್ನಿಸ್ತು. ನಿರ್ದೇಶಕರು ಮೊದಲನೇ ಬಾರಿ ನನ್ನ ಕರೆದು ಫೋನಲ್ಲೇ ಹೇಳಿದರು, ಒಂದು ಈ ರೀತಿ ಪಾತ್ರ ಇದೆ, ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದರು. ಸರ್ ಫಸ್ಟ್ ನನಗೆ ಎಕ್ಸ್ಪ್ಲೈನ್ ಮಾಡಿ ನೋಡೋಣ ಅಂತ ಹೋದೆ. ಅದಾದ ನಂತರ ಪಾತ್ರ ಕೇಳಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಒಂದು ಸ್ವಲ್ಪ ದಿನ ತೊಗೊಂಡಿದ್ದು ಉಂಟು. ಅದಾದಮೇಲೆ ನಾನೇ ಮೆಸೇಜ್ ಮಾಡಿ ಹೇಳಿ, ಸರ್ ಇನ್ನೂ ಆಪ್ಷನ್ ಓಪನ್ ಇದೆ, ನಾನು ಮಾಡ್ಬೋದಾ ಅಂತ. ಯಾಕಂದರೆ ಅಷ್ಟು ದಿನ ನಾನು ಯೋಚನೆ ಮಾಡಿದ ಅಷ್ಟು ದಿನಾನೂ ಈ ಪಾತ್ರ ನನ್ನನ್ನು ಕಾಡಿದೆ. ಯಾವುದೇ ಒಬ್ಬ ನಟನಿಗೆ ಅವ್ರು ಮಾಡುವಂಥ ಪಾತ್ರ ಅವರಿಗೆ ಕಾಡಬೇಕು. ಮಲಗಿದ ಎದ್ದೊಳುವಾಗಲೂ ಅಥವಾ ಮಲಗೋ ಸಮಯದಲ್ಲೂ ಆ ಪಾತ್ರ ನನ್ನ ಕಾಡಿದೆ. ಹಾಗಾಗಿ ನನಗಿದು ಮಾಡಲೇಬೇಕು ಅಂತ ಅನಿಸಿ ಈ ಪಾತ್ರದ ಔಟ್ಲುಕ್ ಆಗಲಿ ಅದೆಲ್ಲದಕ್ಕೂ ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿ ನಾವು ವರ್ಕ್ ಮಾಡಿದ್ದೀವಿ. ಸೊ ತುಂಬ ಇಷ್ಟಪಟ್ಟು ಮಾಡಿರೋ ಪಾತ್ರ. ಸೊ ನನಗೆ ಈಗ ನನ್ನ ಕೆರಿಯರ್ಗೆ ತುಂಬಾ ಇದು ಭದ್ರ ಬುನಾದಿ ಹಾಕೊಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಫೆಬ್ರವರಿ 20ಕ್ಕೆ ಎಲ್ಲರೂ ಜೊತೆಯಾಗಿ ಸಿನಿಮಾ ನೋಡೋಣ. ಡೆಫಿನೆಟ್ಲಿ. ಆ್ಯಂಡ್ ಅನುಪ್ ಸರ್ ಇವತ್ತು ಆಲ್ಫಾ ಅದು ಒಂದು ಏನು ಟೈಟಲ್ ಸಾಂಗ್ ರಿಲೀಸ್ ಆಗ್ತಿದೆ, ಅದಕ್ಕೆ ಈ ಸಾಂಗ್ ಆಗಿರ್ಬೋದು, ಈ ಆಲ್ಫಾ ಅದು ಒಂದಷ್ಟು BGMಗಳಾಗಿರ್ಬೋದು ಎಲ್ಲ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ನಾವು ಅನೂಪ್ ಸೆಳಿನ್ ಸರ್ನ ಸುಮಾರು ವರ್ಷಗಳಿಂದ ಅವ್ರನ್ನ ಫಾಲೋ ಮಾಡ್ಕೊಂಡು ವಿ ಬಿನ್ ಫ್ಯಾನ್ ಆಫ್ ಯಾಸ್. ಆ್ಯಂಡ್ ಬಾಲು ಅವರೇ, ಇವರು ನೋಡಿ ನಮ್ಮ ಎಷ್ಟು ಗ್ರೌಂಡೆಡ್ ಇವರು, ಗ್ರೌಂಡಲ್ಲೇ ಸೀರಿಯಸ್ಲಿ. ಅಂದರೆ ನಾವು ಒಟ್ಟಿಗೆ ನಟನೆ ಮಾಡಬೇಕಾದ್ರೂ ತುಂಬ ಚೆನ್ನಾಗಿ ಅನ್ನಿಸ್ತದೆ. ಯಾಕಂದರೆ ಅಷ್ಟೇ ಗಿವ್ ಆ್ಯಂಡ್ ಟೇಕ್ ಇರ್ತಾ ಇತ್ತು. ಬಾಲು ಜೊತೆ ಆಗಿರ್ಬೋದು, ಹೇಮಂತ್ ಅವ್ರ ಜೊತೆ ಆಗಿರ್ಬೋದು. ಹೇಮಂತ್ ಅವ್ರ ಬಗ್ಗೆ ನಾನು ಇನ್ನೊಂದು ಮಾತು ಹೇಳ್ತೀನಿ ಮತ್ತೆ. ಬಾಲು ಅವರು ಅಂದರೆ ಈವನ್ ಟೀಸರಲ್ಲೂ ಕೂಡ ಅವ್ರದ್ದೊಂದು ಡೈಲಾಗ್ ಹೇಳಿದ್ರು, ಅದು ತುಂಬ ನನಗೆ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ನಮ್ಮ ಜೀವನಕ್ಕೆ ತುಂಬ ಅಳವಡಿಸ್ಕೊಂಡು ಜೀವನ ಪೂರ್ತಿ ಹೇಳಿದ್ರಲ್ಲ ಅದು. ಸೊ ಅದೇ ರೀತಿ ನಂದೊಂದು ಡೈಲಾಗ್ ಇದೆ, ನಾನು ನೆಕ್ಸ್ಟ್ ಇವೆಂಟಲ್ಲಿ ಹೇಳ್ತೀನಿ. ನಾನು ವಿ ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಇವೆಂಟ್ಸ್. ಆ್ಯಂಡ್ ಹೇಮಂತ್ ಅವರು ತುಂಬ ಡೆಡಿಕೇಟೆಡ್ ಆಗಿ ನನಗೆ ನಾನು ಸಿಕ್ಸ್ ಮಾಡಿ ನಾನು ಮೇಂಟೈನ್ ಮಾಡಿದ್ದೀನಿ. ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಮೇಂಟೈನ್ ಬಾಡಿ ಮೇಂಟೈನ್ ಮಾಡಿಕೊಂಡು ಸಿನಿಮಾದ ಎಲ್ಲ ಕೆಲಸಗಳಲ್ಲೂ ಇನ್ವಾಲ್ವ್ ಆಗಿ ಒಂದು ಸಿನಿಮಾನ ಹೊರಗಡೆ ತೊಗೊಂಬರೋವರೆಗೂ ಕಷ್ಟಪಡೋತಿದ್ದೀಯಲ್ಲ. ಐ ಅಪ್ರಿಷಿಯೇಟ್ ಅ ಲಾಟ್. ಆ್ಯಂಡ್ ತುಂಬಾ ಎಫರ್ಟ್ಸ್ ಬೇಕು ಅದಕ್ಕೆ. ಮತ್ತು ವಿಜಯ್ ಸರ್ ಬಗ್ಗೆ ನಾನು ಮತ್ತೆ ಇನ್ನೂ ಸಾಕಷ್ಟು ಮಾತಾಡೋದಿದೆ, ನಾನು ಮಾತಾಡಿದೆ. ಐ ನಾಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್. ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ದ ಆಪರ್ಚುನಿಟಿ. ತುಂಬ 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 ಖುಷಿಯಾಗಿದೆ ಆ್ಯಂಡ್ ತುಂಬ ಕೃತಜ್ಞತಾಗಿದೆ. ಅಣ್ಣ ಮಾತಾಡಲ ಬೇಡವಾ? ಜೈ ಗಿಲ್ಲಿ ಕಣ. ಮತ್ತು ಹೀರೋಯಿನ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ವಲ್ಪ ಥ್ಯಾಂಕ್ ಯು. ದ್ಯಾಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಮಹೇಶ್ ಅವರೇ. ಈ ಸಿನಿಮಾದಿಂದ ನಿಮ್ಮ ಸಿನಿ ಜರ್ನಿ ಕೂಡ ಮತ್ತಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಈಗ